ವೀಕ್ಷಕರ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಎಂಬುದು ಎಲ್ಲರಿಗೂ ಗೊತ್ತು. ಅಲ್ಲಿ ಆಡಳಿತ ಅಂದರೆ ಶ್ರೀಕೃಷ್ಣದೇವರಾಯರ ಕಾಲದಲ್ಲಿ ಸುವರ್ಣ ಯುಗವನ್ನೇ ಕಂಡಿತ್ತು ಹಂಪಿ. ಯಾಕಂದರೆ ಅಲ್ಲಿ ವಜ್ರ ವೈಡೂರ್ಯಗಳನ್ನು ಕೂಡ ಬೀದಿಯಲ್ಲಿಟ್ಟು ಮಾರಾಟ ಮಾಡುತ್ತಿದ್ವಿ ಎಂಬುದು ಕೂಡ ನೀವೆಲ್ಲರೂ ತಿಳ್ಕೊಂಡಿದ್ವಿ. ಆದರೆ ಬಹುತೇಕ ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಅಂದರೆ 1565 ಬಳಿಕ ಅಂದರೆ ಬಹಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ರಕ್ಕಸ ತಂಗಡಿಗಳ ಯುದ್ಧ ನಡೆಯುತ್ತೆ. ಬಹಮನಿ ಸುಲ್ತಾನರು ಎಲ್ಲರೂ ಒಗ್ಗೂಡಿ ಬಂದು ವಿಜಯನಗರವನ್ನು ಎದುರಿಸ್ತಾರೆ. ಅಂದರೆ ಹಳೆಯ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ಭೀಕರ ಕಾಳಗ ನಡೆಯುತ್ತೆ. ಈ ಒಂದು ಕಾಳಗ ಇದೆಯಲ್ಲ, ಬಹುತೇಕ ಒಂದು ಹಿಂದೂ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗುತ್ತೆ. ಅಂದರೆ 1565 ನಡೆದಂಥ ಈ ಕಾಳಗದಿಂದ ಹಂಪಿ ಪತನವಾಗುತ್ತೆ, ವಿಜಯನಗರ ಸಾಮ್ರಾಜ್ಯ ಪತನ ಕಾಣುತ್ತೆ. ಬಹುತೇಕರಿಗೆ ಇನ್ನೊಂದು ವಿಶೇಷವಾಗಿ ಗೊತ್ತಿಲ್ಲ, 1565 ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕ ವಿಜಯನಗರ ಸಾಮ್ರಾಜ್ಯ ಬಹುತೇಕ ಪತನವಾಯಿತು ಅಂದ್ಕೊಂಡಿದ್ದಾರೆ. ಆದರೆ ಅದು ತಪ್ಪು. ಯಾಕಂದರೆ 1565 ತಾಳಿಕೋಟೆ ಯುದ್ಧದ ನಂತರ ಕೂಡ ವಿಜಯನಗರ ಸಾಮ್ರಾಜ್ಯ ಮತ್ತೆ 80 ವರ್ಷಗಳ ಕಾಲ ಮುಂದುವರಿಯುತ್ತೆ. ಅಂದರೆ ಪೆನಗೊಂಡವನ್ನು ಹಳೆಯ ರಾಮರಾಯನ ಸಹೋದರ ಆಗಿರ್ತಕ್ಕಂಥ ತಿರುಮಲರಾಯ ಪೆನಗೊಂಡಕ್ಕೆ ಅಳಿದುಳಿದ ಹಂಪಿಯನ್ನು, ಅಲ್ಲಿರ್ತಕ್ಕಂಥ ವಜ್ರ ವೈಡೂರ್ಯಗಳನ್ನು ಮತ್ತು 100 ಆನೆಗಳ ಮೇಲೆ ಹೇರಿಕೊಂಡು ಬಂದು ಪೆನಗೊಂಡದಲ್ಲಿ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸ್ತಾರೆ. ಈ ಒಂದು ಪೆನಗೊಂಡದಲ್ಲಿ 27 ವರ್ಷಗಳ ಕಾಲ ಹಳೆಯ ರಾಮರಾಯನ ಸಹೋದರ ಆಗಿರ್ತಕ್ಕಂಥ ತಿರುಮಲರಾಯ ಇಲ್ಲಿಂದ ಆಡಳಿತ ನಡೆಸ್ತಾನೆ. ಬಹುತೇಕವಾಗಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ, ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬೇಸಿಗೆಯ ಅರಮನೆ. ಅಂದರೆ ಶ್ರೀಕೃಷ್ಣದೇವರಾಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಈ ಒಂದು ಪೆನಗೊಂಡದ ಬೇಸಿಗೆ ಅರಮನೆಯಲ್ಲಿ ವಾಸ ಮಾಡ್ತಿದ್ರು ಅಂತ ಬಹುತೇಕ ಹೇಳ್ತಾರೆ. ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಈ ಒಂದು ಅರಮನೆಯನ್ನು ನಿರ್ಮಿಸಲಾಗಿದೆ.